ನಂದೊಂದು ಚಿಕ್ಕ ಕನಸು ನನಸಾಗಿದೆ, ತೋರಿಸ್ತೀನಿ ಬನ್ನಿ. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ. ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಕನಸಿರುತ್ತೆ. ಅದೇ ಥರ ನನಗೂ ಈ ಡೈರಿ ಫಾರಮ್ ಅನ್ನೋದು ನನಗೂ ನನ್ನ ಕನಸು. ಈ ಒಂದು ಕನಸು ನಾವು 1 ತಿಂಗಳು 2 ತಿಂಗಳು 1 ವರ್ಷನೋ 2 ವರ್ಷದ ಕನಸಲ್ಲ, ಸುಮಾರು ನನ್ನ 8 ವರ್ಷಗಳ ಕನಸು ಇದು. ನನ್ನ ಎಜುಕೇಷನ್ ಎಲ್ಲ ಮುಗಿದಿದ್ದಾದಮೇಲೆ ನಾನು ಅಪ್ರೆಂಟಿಶಿಪ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಅಂತ ಹೋಗ್ತೀನಿ. ಸೊ ಅಲ್ಲಿ ನಾನು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು, ಸೊ ನಾನು ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡಬಾರ್ದು, ಜಮೀನಿದೆ, ಸ್ವಂತ ಏನಾದರೂ ಮಾಡಬೇಕು, ಏನಾದರೂ ಒಂದು ಬಿಸ್ನೆಸ್ ಮಾಡ್ಕೋಬೇಕು, ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಅಂತ ನನಗೊಂದು ಗೊತ್ತಾಯಿತು. ಸೊ ಆವಾಗಿಂದನೂ ನಾನು ನನ್ನ ಕನಸು ಕಂಡಿದ್ದೆ ನನ್ನ ಈ ಡೈರಿ ಫಾರಮ್. ಇದನ್ನು ನನ್ನ ಕನಸು ಮಾಡ್ಕೊಳ್ಳೋಕ್ಕೆ ಸುಮಾರು ವರ್ಷಗಳ ಪ್ರಯತ್ನ ಪಟ್ಟೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ನನ್ನ ಕನಸು ನನಸಾಗಲಿಲ್ಲ. ಕೊನೆಯ ಕ್ಷಣ 8 ವರ್ಷಗಳ ಸತತ ಪ್ರಯತ್ನ ಪಟ್ಟಿದ್ರು ಕೂಡ ಆಗಲಿಲ್ಲ. ಸೊ 8 ವರ್ಷಗಳಿಂದನೂ ನಾನು ಪ್ರಯತ್ನ ಪಡ್ತಾನೇ ಇದ್ದೆ. ನಮ್ಮದು ಹೊಲ ನಮ್ಮದೆಲ್ಲ ನಮ್ಮ ಹೆಸರು ಮಾಡಿಸ್ಕೊಂಡು, ಮತ್ತು ಅಲ್ಲಿಂದ ಸರ್ವೆ ಅದು ಇದು ಅಂತ ಬೋರ್ಗಳು ಹಾಕ್ಸ್ಕೊಂಡು ಸುಮ್ಮನೆ 8 ವರ್ಷವೂ ಇದೇ ಥರ ಪ್ರಯತ್ನ ಪಡ್ತಾಯಿದ್ದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗಿರಲಿಲ್ಲ. ಸೊ ಕೊನೆಯ ಕ್ಷಣದಲ್ಲಿ ಇನ್ನೇನು ಆಗೋದೇ ಇಲ್ಲ, ಈ ಬೆಂಗಳೂರು ಜೀವನನೇ ಮಾಡ್ಕೊಂಡು ಇದ್ಬಿಡೋಣ, ನಾನು ಏನೇ ಮಾಡಿದ್ರು ನನ್ನ ಕೈಲಿ ಆಗಲ್ಲ ಅಂತೇಳ್ಬಿಟ್ಟು ಕೊನೆಯ ಕ್ಷಣದಲ್ಲಿ ನಾನು ಒಂದು ತೀರ್ಮಾನ ಮಾಡಿಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಸೊ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಆ ಒಂದು ಸಮಯ ಸಂದರ್ಭ ಅಂತ ಅದು ಹೇಗೆ ಬಂತು ಅಂತ ನಾನು ಕನಸಲ್ಲಿ ಊಹೆ ಮಾಡೋಕ್ಕಾಗಲ್ಲ, ಆ ಥರ ನನಗೊಂದು ಸಮಯ ಸಿಕ್ತು. ಸೊ ಆ ಸಮಯ ಏನಪ್ಪ ಅಂದರೆ, ಎಷ್ಟೋ ಜನ ನಮ್ಮ ಕನಸು ಮಾಡ್ಕೊಳ್ಳೋಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾಯಿಲ್ಲ, ನಾನು ಸಮಯ ಸರಿ ಇಲ್ಲ, ದೇವರು ನಂಗೆ ಟೈಮ್ ಕೊಡಲಿಲ್ಲ ಅಂತ ಏನೇನೋ ರೀಸನ್ಸ್ ಹೇಳ್ತಾಯಿದ್ದಾರೆ. ಬಟ್ ನಂಬಿಕೆ ಅನ್ನೋದು ಒಂದು ಇರಬೇಕು. ಆ ನಂಬಿಕೆ ಅನ್ನೋದು ಆ ಸಮಯ ಬಂದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಕೊಡ್ತಾನೆ. ಅದು ಹೇಗಪ್ಪ ಅಂದರೆ, ಆ ಸಮಯ ಹೇಗೆ ಬರುತ್ತೆ ಅಂತ ನಮಗೂ ಗೊತ್ತಿರಲ್ಲ, ಬಟ್ ನಮ್ಮ ಸತತ ಪ್ರಯತ್ನ ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಅನ್ನೋದಕ್ಕೆ ನನಗೆ ಇದೊಂದು ಉದಾಹರಣೆ ಆಗಿರೋದು. ಅದು ಹೇಳ್ಬೋದೋ ಹೇಳ್ಬಾರ್ದು ಅಂತ ಗೊತ್ತಿಲ್ಲ, ಬಟ್ ಎಷ್ಟೋ ಜನ ಸೊ ನಂತರ ಇರೋ ಹುಡುಗರು ಅದು ಇದು ಅಂತೇಳ್ಬಿಟ್ಟು ಜೀವನ ಹಾಳು ಮಾಡ್ಕೊತಿದ್ರು. ಬಟ್ ಅವ್ರಿಗೊಂದು ತಾಳ್ಮೆ ಅನ್ನೋದು ಇರಬೇಕು. ಎಷ್ಟೋ ಜನ ಜೀವನನೇ ಕಳ್ಕೊಬಿಟ್ಟಿದ್ದಾರೆ. ಬಟ್ ಅದಕ್ಕೆ ಒಂದು ತಾಳ್ಮೆ ಅಂತ ಒಂದು ಇರಬೇಕು. ನಿಮ್ಮ ಸತತ ಪ್ರಯತ್ನ ನಿಮ್ಮಲ್ಲಿ ಇರಲಿ, ಬಟ್ ದೇವರು ಯಾವುದೋ ಒಂದು ರೂಪದಲ್ಲಿ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಾನು ಈ ವಿಡಿಯೋ ಮಾಡ್ತಾಯಿರೋದು. ಬೇರೆ ಯಾವ ಉದ್ದೇಶಕ್ಕೂ ನಾನು ಈ ವಿಡಿಯೋ ಮಾಡ್ತಾಯಿಲ್ಲ. ನನ್ನ ಪ್ರಯತ್ನ ಎಲ್ಲ ನಾನು ಮಾಡಿದ್ದಾದಮೇಲೆ ಕೊನೆಗೆ ಆಗೋದೇ ಇಲ್ಲ, ಬೆಂಗಳೂರಲ್ಲಿ ಇದ್ಬಿಡೋಣ, ಏನಾದರೂ ಒಂದು ಕೆಲಸ ಮಾಡಿಕೊಂಡು, ಬಟ್ ಇಲ್ಲೇ ಲೈಫ್ ಸೆಟ್ ಮಾಡ್ಕೊಬಿಡೋಣ, ಊರಲ್ಲಿ ಯಾವಾಗ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಕೊನೆಯ ಆಸೆ ನಂದಾಗಿತ್ತು. ಬಟ್ ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನ ಕನಸು ಆಗಿರಲಿಲ್ಲ. ಮರ್ತುಬಿಟ್ಟಿದ್ದೆ ನನ್ನ ಕನಸನ್ನ. ಸತತ ಪ್ರಯತ್ನ ಮಾಡಿದ್ರು ಆಗಿಲ್ಲ ಅಂತೇಳ್ಬಿಟ್ಟು ಮರ್ತುಬಿಟ್ಟಿದ್ದೆ. ಬಟ್ ಆ ಸಮಯ ಅಂತೂ ಅದು ಹೇಗೆ ಬಂತು ಅಂದರೆ, ನನ್ನ ಜೀವನದಲ್ಲಿ ನಾನು ಅಲ್ಲೇ ವರ್ಕ್ ಮಾಡ್ಕೊಂಡು ಇರಬೇಕಾದ್ರೆ ನಮ್ಮ ರಿಲೇಷನಲ್ಲಿ ಒಬ್ಬ ಹುಡುಗಿ ಪರಿಚಯ ಆಗಿದ್ದು. ಸೊ ಪರಿಚಯ ಆಗ್ತಾ ನಮ್ಮ ರಿಲೇಷನ್ಶಿಪ್ಪು ಲವ್ ಆಗಿ ಕನ್ವರ್ಟ್ ಆಯಿತು. ಸೊ ಅದಾಗಿದ್ದಾದಮೇಲೆ ನಿಮ್ಮ ಮನೆಯೊಳಗೆ ಕೇಳ್ತೀವಿ ಅಂತೇಳ್ಬಿಟ್ಟು ನಾನು ಮುಂಚೆ ಹೇಳಿದ್ದೆ. ಬಟ್ ಅದನ್ನು ಅವರು ಒಪ್ಪಿರಲಿಲ್ಲ. ಬಟ್ ಅದು ಏಕೆ ಒಪ್ಪಿರಲಿಲ್ಲ ಅಂತ ರೀಸನ್ ಇವಾಗ ಗೊತ್ತಾಗಿದೆ ನನಗೆ. ಬಟ್ ಅದು ಗೊತ್ತಾಗಿದ್ದಾದಮೇಲೆ ಅವರು ಒಪ್ಪಿರಲಿಲ್ಲ. ಸೊ ನಾವು ಮತ್ತೆ ಮನೇಲಿ ಅವ್ರು ಬೇರೆಯವ್ರ ಕಡೆಯಿಂದ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ, ನಾವಾದರೂ ಹೇಳೋಣ ಅಂತೇಳ್ಬಿಟ್ಟು ಪ್ರಯತ್ನ ಮಾಡಿದ್ವಿ. ಬಟ್ ತುಂಬ ದಿನ ಆಗ್ಬಿಡ್ತಿದ್ದು, ಈ ಥರ ಇದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಕೇಳ್ತೀವಿ ಅಂತೇಳ್ಬಿಟ್ಟು ಹೇಳಿದೆ. ಬಟ್ ಸರಿ ಕೇಳಿ ಅಂತೇಳ್ಬಿಟ್ಟು ಅವರು ಕೂಡ ಹೇಳಿದರು. ಸೊ ನಾವು ಕೇಳಿದ್ದಾದಮೇಲೆ ಅವ್ರ ಮನೆ ಕಡೆಯಿಂದ ರೀಸನ್ ಬಂದಿದ್ದು, ಸರಿ ನಾವು 2-3 ಡೇಸ್ ಬಿಟ್ಟು ಹೇಳ್ತೀವಿ ಅಂತೇಳ್ಬಿಟ್ಟು ಹೇಳಿದರು. ಆ 2-3 ಡೇಸ್ ಆದಮೇಲೆ ಬಟ್ ಏನಾಯಿತು ಏನೋ ಗೊತ್ತಿಲ್ಲ. ಬಟ್ ಆಮೇಲೆ ನಮ್ಮ ಕಡೆಯಿಂದ ಒಬ್ಬ ಅನದರ್ ಪರ್ಸನ್ನು ಅವ್ರ ಮನೆಯವ್ರು ಕಾಲ್ ಮಾಡಿ ಕೇಳಿದರು. ಬಟ್ ಕೇಳಿದ್ದಾದಮೇಲೆ ಅವ್ರು ಏನು ಮಾತಾಡ್ಕೊಂಡ್ರೋ ಇವ್ರು ಏನು ಮಾತಾಡ್ಕೊಂಡಿದ್ರೋ ನನಗೆ ಗೊತ್ತಿರಲಿಲ್ಲ. ಬಟ್ ಅದಾಗಿದ್ದಾದಮೇಲೆ ನಮ್ಮದು ಇಬ್ಬರದು ರಿಲೇಷನ್ಶಿಪ್ ಯಾವ ಥರ ಇತ್ತು ಅಂತ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ, ಅವ್ರ ಮನೆಯವ್ರಿಗೆ ಗೊತ್ತಿರಲಿಲ್ಲ. ಯಾರು ಏನು ಮಾಡಿದರು, ಯಾರು ಮೆಸೇಜ್ ಮಾಡಿದರು, ಯಾರು ಇದು ಮಾಡಿದ್ರು ಅಂತ ಕೂಡ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ ಫಸ್ಟು. ಬಟ್ ಅದಾಗಿದ್ದಾದಮೇಲೆ ಆ ಅನದರ್ ಪರ್ಸನ್ನು ಅವ್ರ ಮನೆಯವ್ರ ಹತ್ರ ಅದು ಏನೇನು ಮಾತಾಡಿದ್ರು ಏನಂತ ನನಗೂ ಗೊತ್ತಿರಲಿಲ್ಲ. ಬಟ್ ಅದಾಗಿದ್ದಾದಮೇಲೆ ನನಗೆ ಕಾಲ್ ಮಾಡಿದ್ರು. ಬಟ್ ಏನೇನು ನಡೆದಿತ್ತು ಅಂತ ನಾನು ಹೇಳಿದ್ದೆ. ಸೊ ಅದಾಗಿದ್ದಾದಮೇಲೆ ಅವರು ಮನೇಲಿ ಒಪ್ಪಲಿಲ್ಲ, ಕೊಡಲ್ಲ ಅಂತೇಳಿ. ಸೊ ಸರಿ ಓಕೆ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ಟೆ. ಬಟ್ ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೆ. ಮತ್ತು ಅದಾಗಿದ್ದಾದಮೇಲೆ ಒಂದು 2-3 ಡೇಸಿಂದ ನಾನು ಮೆಸೇಜ್ ಬರುತ್ತೆ ಅಂತೇಳ್ಬಿಟ್ಟು ವೇಟ್ ಮಾಡಿದ್ದೆ. ಬಟ್ ಅದು ಬರಲಿಲ್ಲ. ಬಟ್ ಆ ಟೈಮಲ್ಲಿ ಅದೇನಾಗಿತ್ತು ಏನೋ ಗೊತ್ತಿರಲಿಲ್ಲ. ಬಟ್ ಇನ್ನು ಅವ್ರ ಮನೇಲಿ ಒಪ್ಪಲಿಲ್ಲ ಅಂದರೆ, ಬಟ್ ಅವ್ರದ್ದು ಒಂದು
ಮಾನ ಮರ್ಯಾದೆ ಪ್ರಶ್ನೆ. ಬಟ್ ಯಾರೇ ಆಗಲಿ ಹೆಣ್ಮಕ್ಳು ಏನು ಆಗೋದಿಲ್ಲ. ಬಟ್ ಈ ಥರ ಮಾಡಿಬಿಟ್ರು ಅಂತ ನಾನು ಯಾವುದೇ ಕಾರಣಕ್ಕೂ ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಬಟ್ ಆ ಸಮಯ ಸಂದರ್ಭ ಆ ಥರ ಬಂತು, ಯಾರೂ ಏನು ಮಾಡೋಕ್ಕಾಗಲ್ಲ. ಸಮಯ ಬಂದಿದ್ದಾದಮೇಲೆ ನಾನು ಹೋಗ್ಬಿಟ್ಟು ಒಂದು ಟೈಮ್ ಸರಿ ಅಂತ. ಬಟ್ ಆ ಅನದರ್ ಪರ್ಸನ್ನು ಏನೇನು ಮಾತಾಡಿದ್ದ ಅಂತಲೂ ನನಗೆ ಗೊತ್ತಿರಲಿಲ್ಲ. ಮತ್ತು ನಾನು ಏನು ಮಾತಾಡೋಕ್ಕೆ ಹೋಗಿದ್ದೆ ಆವಾಗ ಅವರು ಏನೋ ಒಂದೆರಡು ಮಾತು ಹೇಳಿ ಕಳಿಸಿದ್ರು. ಬಟ್ ಅದು ಯಾರು ಹೇಳಿದರು, ಏನಕ್ಕೆ ಹೇಳಿದರು ಅಂತೇಳ್ಬಿಟ್ಟು ಅದು ಅವ್ರಿಗೆ ಒಂದು ದಿನ ಗೊತ್ತಾಗುತ್ತೆ. ಅವ್ರ ಮನೆಯವರು ಯಾವತ್ತಾದರೂ ಒಂದು ದಿನ ಯಾರು ಏನು ಮಾತಾಡಿದರು, ಆ ಸತ್ಯ ಏನು ಅಂತ ಯಾವತ್ತೊಂದು ದಿನ ಹೇಳ್ತಾರೆ ಅಂತ ಒಂದು ನಂಬಿಕೆ ಇದೆ. ಬಟ್ ಯಾರೋ ಮಾಡಿದ್ದ ತಪ್ಪಿಗೆ ಯಾರಿಗೋ ಶಿಕ್ಷೆ ಅಂತ ಹೇಳ್ತಾರಲ್ಲ, ಬಟ್ ಆ ಥರ ಆಯಿತು. ಏನು ಮಾಡೋಕ್ಕಾಗಲ್ಲ. ಅದು ಆಗಿದ್ದಾದಮೇಲೆ ಬ್ರೇಕಪ್ ಆಗಲೇಬೇಕಾಯಿತು. ಅದು ಆಗಿಬಿಡ್ತು ಕೂಡ. ಬಟ್ಟು ಈ ಥರ ಮಾಡಿ ಲವ್ ಮಾಡಿ ಈ ಥರ ಮಾಡಿಬಿಟ್ಟು ಈ ಥರ ಬಿಟ್ಟೋದ್ರು ಅಂತೆಲ್ಲ ಯಾರ್ಯಾರು ಏನೇನೋ ಯೋಚನೆ ಮಾಡ್ತಾರೆ. ಬಟ್ ಹಣ ಒಂದು ನೆನಪಿಕ್ಕೋಬೇಕಾಗಿರೋದು ಒಂದೇ. ಬಟ್ಟು ಹೆಣ್ಮಕ್ಳು ಅಂದಮೇಲೆ ಮಾನ ಮರ್ಯಾದೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಬಟ್ ಅದಕ್ಕೆ ಅವ್ರ ತಲೆ ಬಾಗಲೇಬೇಕಾಗುತ್ತೆ. ಯಾರು ಏನು ಮಾಡೋದಕ್ಕೂ ಆಗಲ್ಲ. ಹಂಗಂತ ಹೇಳ್ಬಿಟ್ಟು ನಾವು ಮೋಸ ಮಾಡಿದ್ರು ಬಿಟ್ಟೋದ್ರು ಅದು ಇದು ಎಲ್ಲ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಬಟ್ ಆ ಸಮಯ ಆ ಸಂದರ್ಭ ಆ ಥರ ಬಂದಿರುತ್ತೆ ಅಷ್ಟೇ. ನಾನಂತೂ ಯಾವುದೇ ಕಾರಣಕ್ಕೂ ಆ ಥರ ತಿಳ್ಕೊಳಕ್ಕೆ ಹೋಗಲ್ಲ. ಬಟ್ಟು ಆ ಪ್ಲೇಸಲ್ಲಿ ಯಾರೇ ಇದ್ದರೂ ಕೂಡ ಅದೇ ಥರ ಮಾಡ್ತಿದ್ರು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರು ಕೂಡ ಅದೇ ಥರ ಮಾಡ್ತಾರೆ. ಸೊ ಅವರು ಕೂಡ ಅದೇ ಥರ ಮಾಡಿದ್ದು. ನಾನು ಅವ್ರು ಆ ಥರ ಮಾಡೋದು ಈ ಥರ ಮಾಡಿದ್ರು ಅಂತ ಯಾವತ್ತೂ ಬೇಜಾರು ಕೂಡ ನಾವು ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕಂದ್ರೆ ಆ ಸಮಯ ಸಂದರ್ಭ ಆ ಥರ ಆಯ್ತು ಅಷ್ಟೇ. ಅದು ಬಿಟ್ಟು ಅವ್ರೇನು ಬೇಕು ಅಂತ ಮಾಡಿರಲ್ಲ ಪಾಪ. ಅವರು ಗೊತ್ತಿಲ್ಲ, ಅವರು ಈ ಥರ ಆಗುತ್ತೆ ಅಂತ ಗೊತ್ತಿದ್ರೆ ಅವ್ರು ಏನಕ್ಕೆ ಮಾಡ್ತಿದ್ರು ಆ ಥರ. ಹೌದಾ? ಸೊ ಅದಾಗಿದ್ದಾದಮೇಲೆ ಇನ್ನು ಬೇರೆ ಆಪ್ಷನ್ ಏನು ಉಳಿದಿರಲಿಲ್ಲ ಅವ್ರಿಗೆ. ಅವ್ರ ಮನೆಯವ್ರು ಯಾವ ಥರ ಹೇಳಿದ್ರೆ ಆ ಥರ ಕೇಳಬೇಕಾಯಿತು. ಸೊ ಅದರಿಂದ ನಾನು ಇನ್ನೇನು ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಸೊ ಅದಾಗಿದ್ದಾದಮೇಲೆ ನೆಕ್ಸ್ಟ್ ಬ್ರೇಕಪ್ಪು. ಆ ಬ್ರೇಕಪ್ ಆಗಿದ್ದಾದಮೇಲೆ ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದೆ ಅಂದರೆ, ಬಟ್ಟು ನಾನು ಯಾವ ಟೈಮಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಕೂಡ ನನಗೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಎಲ್ಲೂ ಇರ್ತಿದ್ನೋ, ಏನು ಮಾಡ್ತಿದ್ನೋ, ಯಾವಾಗ ಊಟ ಮಾಡ್ತಿದ್ನೋ, ಯಾವಾಗ ಬಿಡ್ತಿದ್ನೋ, ಎಲ್ಲಿ ಯಾವಾಗ ಏನು ಮಾಡ್ತಾಯಿದ್ದೀನಿ ಅಂತ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಫುಲ್ಲು ಡಿಪ್ರೆಷನ್ ಅಂದರೆ ಅಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಸುಮಾರು ಒಂದು 6ರಿಂದ 7 ತಿಂಗಳಷ್ಟೊಂದು ಅಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಬಟ್ ಯಾವಾಗ ಟೈಮಿಂಗ್ಸ್ ಆಗುತ್ತೋ, ಯಾವಾಗ ನೋಡ್ತೀವೋ ಅನ್ನೋದು ಒಂದೇ ಗೊತ್ತಾಗ್ತಾಯಿತ್ತು ಅಷ್ಟು. ಅದು ಬಿಟ್ಟರೆ ಬೇರೆ ಏನು ಗೊತ್ತಾಗ್ತಾ ಇರಲಿಲ್ಲ. ಆ ಥರ ಡಿಪ್ರೆಷನ್ನಲ್ಲಿ ಇರಬೇಕಾದ್ರೆ ಮತ್ತೆ ಸುಮ್ಮನೆ ಎಲ್ಲೂ ಕೆಲ್ಸಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರ್ತಾಯಿರಲಿಲ್ಲ, ಏನು ಇಂಟ್ರೆಸ್ಟ್ ಇರ್ತಾಯಿರಲಿಲ್ಲ, ಏನು ಮಾಡ್ತಾಯಿದ್ದೆ ಅಂತಲೇ ಗೊತ್ತಾಗ್ತಾಯಿರಲಿಲ್ಲ. ಆ ಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಸೊ ಅದಾಗಿದ್ದಾದಮೇಲೆ ಇನ್ನು ಹಸುಳಿದ್ದು ಸುಮ್ಮನೆ ಹಸುಳು ಹೊಡ್ಕೊಂಡು ಹೋಗ್ತಿದ್ದೆ, ಹಸುಳು ಮೆಸ್ಕೊತಿದ್ದೆ. ಆ ಥರ ಒಂದು ಇದಾಗೋಗಿತ್ತು. ಬಟ್ ಆ ಬ್ರೇಕಪ್ ಆಗೋದಕ್ಕೂ ಕಾರಣವೂ ಸೊ ನಮ್ಮೂರಲ್ಲಿ ಯಾರೋ ಹೇಳಿದ್ರಂತೆ ಅವ್ರ ರಿಲೇಷನ್ಸು. ಬರೀ ಅವ್ನಿಗೆ ಬೆಂಗಳೂರಲ್ಲಿ 15,000 ಸ್ಯಾಲ್ರಿ, ಆ ಸ್ಯಾಲ್ರಿ ತಗೊಂಡು ಏನು ಮಾಡ್ತಾನೆ, ಸುಮ್ಮನೆ ಅವ್ನು ಖರ್ಚುಳು ಸರ್ ಹೋಗುತ್ತೆ, ಸುಮ್ಮನೆ ಏನು ಕೊಡ್ತೀರಾ ಆ ಥರ ಈ ಥರ ಏನೋ ಹೇಳಿದ್ರಂತೆ. ಸೊ ಅಣ್ಣ ನಿಮ್ಗೆ ಹೇಳೋದು ಒಂದೇ, ಆ ಸಮಯ ಸಂದರ್ಭ ನೀವು ಆ ಥರ ಹೇಳಿರಲಿಲ್ಲ ಅಂದರೆ ನಾನಿವತ್ತು ಈ ಥರ ಇರೋಕ್ಕಾಗ್ತಾಯಿರಲಿಲ್ಲ. ಅದು ಯಾವ ಥರ ಟ್ಯಾಂಕ್ಸ್ ಹೇಳಬೇಕೋ ನಾನು ನಿಮ್ಗೆ ಗೊತ್ತಾಗಿಲ್ಲ. ಸೊ ನಿಮ್ಮಿಂದನೇ ಇವತ್ತು ನಾನು ಈ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಇಷ್ಟು ನೆಮ್ಮದಿಯಾಗಿ ಈ ಥರ ಇದ್ದೀನಂದರೆ ಅದಕ್ಕೆ ಕಾರಣವೇ ನೀವು. ನಿಮ್ಮ ಋಣನ ನಾನು ತೀರ್ಸೋಕ್ಕಂತೂ ಆಗಲ್ಲ. ಸೊ ನೀವು 15,000 ಸ್ಯಾಲ್ರಿ ಅಂತ ಹೇಳಿದ್ರಂತೆ. ಸೊ 15,000 ನೀವು ಹೇಳಿದ್ದೇನೋ ಕರೆಕ್ಟೇ. ನನಗೆ 20-26,000 ಸ್ಯಾಲ್ರಿ ಸಿಗ್ತಾಯಿತ್ತು. ಸೊ ನಾನು ಉಳಿತಾ ಇದ್ದು ಅಲ್ಲಿ ಬೆಂಗಳೂರಲ್ಲಿ ಬರೀ 15,000ನೇ. ಬಟ್ ಈಗ ನನ್ನ ಸ್ಯಾಲ್ರಿ ಬಂದುಬಿಟ್ಟು ನೀವು ಆ ಥರ ಮಾಡಿರೋದ್ರಿಂದ ನಂದು ಒಂದು ನೆಮ್ಮದಿ ಅನ್ನೋದು ತುಂಬ ಸಿಕ್ತು. ಕೈ ತುಂಬ ಸ್ಯಾಲ್ರಿ ಸಿಗೋವಂಥ ಒಂದು ಸಮಯನೂ ಬಂತು. ಅದು ನಿಮ್ಮಿಂದನೇ ಅಂತಲೇ ಹೇಳ್ಬೋದು. ಈಗ ನನ್ನ ಏನು ಬರ್ತಾಯಿದೆ, ನನ್ನ ಇನ್ಕಮ್ಮು ಒಂದು 4 ಕಡೆಯಿಂದ ನಾನು ಏನು ಬರ್ತಾಯಿದ್ದೆ ಆ ಇನ್ಕಮ್ಮು, ಅದರಲ್ಲಿ ಒಂದು ಇನ್ಕಮ್ಮಲ್ಲಿ ಒಂದು ಅರ್ಧ ಹಣ, ಅದು ಒಂದು ಕಡೆಯಿಂದ ಬರೋ ಇನ್ಕಮ್ಮಲ್ಲಿ ಒಂದು ಅರ್ಧ ಸ್ಯಾಲ್ರಿ. ಸೊ ಅದು ನಿಮ್ಮ ಕಡೆಯಿಂದ ಆಗಿರೋದು. ಆ ಕೆಲಸ ಎಲ್ಲ ಬಿಟ್ಟಿದ್ದಾದಮೇಲೆ ಸೊ ಡಿಪ್ರೆಷನ್ನಿಂದ ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ತುಂಬ ಇದ್ವು. ಅವೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಆ ಡಿಪ್ರೆಷನ್ನಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ ಸೊ ಈಗ ನಿಮ್ಗಳ ಆಶೀರ್ವಾದದಿಂದ ನಮ್ಮ ಸ್ಯಾಲ್ರಿ ಬಂದುಬಿಟ್ಟು ಸೊ ನಮ್ಮ ಹಸುಗಳಿಂದ ಅದ್ರ ಮೇಲೆ ಪೇಮೆಂಟ್ ಬರುತ್ತೆ, ಅದೊಂದು ಪೇಮೆಂಟ್ ಬರುತ್ತೆ. ಅದರಿಂದ ಮತ್ತು ಗೊಬ್ಬರದಿಂದ ಬರುತ್ತೆ, ಆ ಪೇಮೆಂಟ್ ಬರುತ್ತೆ. ಅದು ಬಿಟ್ಟು ಸಪ್ರೇಟಾಗಿ ಸ್ವಲ್ಪ ಮರಿ ಮೆಸ್ತಾಯಿದ್ವಿ, ಅದರಿಂದನೂ ಪೇಮೆಂಟ್ ಬರುತ್ತೆ. ಬಿಟ್ಟು ಮತ್ತು ಬೆಳೆ ಮೇಂಟೈನ್ ಮಾಡ್ತಾಯಿದ್ದೀವಿ, ವರ್ಷಕ್ಕೆ 1-2-3 ಬೆಳೆ ಮೇಂಟೈನ್ ಮಾಡ್ತೀವಿ, ಅದರಿಂದ ಬರುತ್ತೆ. ನನ್ನ ಕಾರಿಂದ ಅದೊಂದು ಇನ್ಕಮ್ ಬರುತ್ತೆ.
ಸೊ ಇದೆಲ್ಲ ಬಿಟ್ಟು ನಾನು ಪಾರ್ಟ್ ಟೈಮ್ ಅಂತ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಅದರಿಂದ ಬರುತ್ತೆ. ಸೊ ಕೈ ತುಂಬ ನಿಮ್ಗಳಿಂದ ಕೈ ತುಂಬ ಸ್ಯಾಲ್ರಿ ಸಿಗ್ತಾಯಿದೆ ಅಣ್ಣ. ಸೊ ನಿಮ್ಗಂತೂ ಅದು ಯಾವ ಥರ ಟ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ. ಇದೆಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅನಿಸುತ್ತೆ, ಬಟ್ಟು ನೀವು ಮಾಡಿರೋದು ನನ್ನ ಒಳ್ಳೆಯದಕ್ಕೆ. ಅದರಿಂದ ನಾನು ಯಾರ ಮೇಲೆ ಕೂಡ ಯಾವುದೇ ರೀತಿಯ ದ್ವೇಷ ಇಲ್ಲ. ಎಲ್ಲರೂ ಕೂಡ ನನಗೆ ಈ ಥರ ಮಾಡಿರೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅವ್ರಿಗೂ ಅಷ್ಟೇ ನಾನು ಹೇಳೋದು, ಎಲ್ಲಾದರೂ ಇರಿ, ಎಂಥಾದರೂ ಇರಿ, ಎಂದೆಂದಿಗೂ ಚೆನ್ನಾಗಿರಿ ಅಂತ ಹೇಳ್ತೀನಿ. ಸೊ ನನ್ನ ಕಡೆಯಿಂದ ಯಾವತ್ತೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋಲ್ಲ. ಎಲ್ಲೋ ಒಂದು ಕಡೆ ಚೆನ್ನಾಗಿರಿ. ಸೊ ನೀವು ಕೂಡ ನನ್ನ ಲೈಫು ಹೇಗೋ ಸೆಟ್ಲಾಯಿತು. ಸೊ ನೀವು ಕೂಡ ಇಂಡಿಪೆಂಡೆಂಟಾಗಿ ಬದುಕಬೇಕು, ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು ಅಂತ ಒಂದು ಕನಸಿದೆ. ಆ ಕನಸೆಲ್ಲ ದೇವರು ಪೂರೈಸಲಿ, ಎಲ್ಲೋ ಒಂದು ಕಡೆ ಚೆನ್ನಾಗಿ ಇಟ್ಟಿರಲಿ ಅಂತ ಆ ದೇವರಲ್ಲಿ ಭಾವಿಸ್ತೀನಿ. ಬಟ್ಟು ಸತ್ಯ ಏನು ಅಂತ ಯಾವತ್ತೋ ಒಂದು ದಿನ ಗೊತ್ತಾಗುತ್ತೆ, ಯಾವತ್ತಾದರೂ ಅರ್ಥ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಟ್ಲೀಸ್ಟ್ ಅವ್ರ ಮನೆಯವರು ಅವ್ರಿಗಾದರೂ ಹೇಳ್ತಾರೆ, ಯಾರು ಏನು ಮಾತಾಡಿದರು, ಯಾರಿಂದ ಏನಾಯಿತು ಅಂತಾದರೂ ಹೇಳ್ತಾರೆ, ಆ ಒಂದು ನಂಬಿಕೆ ಇದೆ. ಸೊ ಯಾವತ್ತೋ ಒಂದು ದಿನ ಸತ್ಯ ಗೊತ್ತಾಗಲಿ ಅಂತ ಬೇಡ್ಕೊತೀನಿ. ಇದೆಲ್ಲ ಬಿಟ್ಟು ನಾನು ಬೆಂಗಳೂರಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕಾಗಿದ್ರೆ ಇಲ್ಲಿ ನನ್ನ ತಂದೆ ತಾಯಿ ಒಂದು ಕಡೆ, ನಾನೊಂದು ಕಡೆ ಹೋಗ್ಬಿಟ್ಟು ಅವ್ರು ಯಾರೋ ಗೊತ್ತಿಲ್ಲದವ್ರ ಕೈ ಕೆಳಗಡೆ ಕೆಲಸ ಮಾಡಿಕೊಂಡು ಅಲ್ಲಿ ಇರಬೇಕಾಯಿತು. ಸೊ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ದೇವರೆಲ್ಲೋ ಒಂದು ಕಡೆ ಕೈ ಹಿಡ್ದ. ಒಂದನ್ನ ಪಡ್ಕೋಬೇಕಾದ್ರೆ ಒಂದು ಕಳ್ಕೊಳ್ಳೇಬೇಕಾಗುತ್ತೆ, ಬಟ್ ಅದು ಯಾರು ಏನು ಮಾಡೋದಕ್ಕಾಗಲ್ಲ. ಅದೇ ರೀತಿ ನಾನು ಕೂಡ ಒಂದು ಕಳ್ಕೊಂಡೆ, ನನ್ನ ಡ್ರೀಮ್ ಏನಿತ್ತು ಅದನ್ನು ಪಡ್ಕೊಂಡೆ. ಸೊ ನನ್ನ ಯೋಗ್ಯತೆ ಮೀರಿ ಪ್ರೀತಿ ಮಾಡಿದ್ದೆ, ಬಟ್ ಅದು ಸಿಗಲಿಲ್ಲ. ಸೊ ಅದು ಏನು ಮಾಡೋಕ್ಕಾಗಲ್ಲ. ದೇವರು ಯಾವ್ದು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ನೋ ಅದು ಕೊಟ್ಟಿದ್ದಾನೆ. ಸೊ ಅದು ಹೇಳ್ತಾರಲ್ಲ, ಒಂದು ಕಳ್ಕೊಬೇಕಾದ್ರೆ ಒಂದು ಪಡ್ಕೋಬೇಕು. ಸೊ ಅದರಿಂದ ಒಂದು ಪಡ್ಕೊಂಡಿದ್ದೀನಿ ಮನಸ್ಫೂರ್ತಿಯಾಗಿ. ದೇವರು ಯಾವುದೋ ಒಂದು ರೂಪದಲ್ಲಿ ಕೊಟ್ಟ, ಅದೊಂದು ಫುಲ್ ಖುಷಿ. ಸೊ ಎಲ್ಲರಿಗೂ ಹೇಳೋದಿಷ್ಟೇ, ಆ ಸಮಯ ಸಂದರ್ಭ ಯಾವಾಗ ಯಾಕೆ ಬೇಕಾದ್ರೂ ಬರ್ಬೋದು ಅನ್ನೋದಕ್ಕೆ ಇದೊಂದು ನನ್ನದೊಂದು ಉದಾಹರಣೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೇರೆ ಯಾವುದೇ ಉದ್ದೇಶ ಇಲ್ಲ. ಸೊ ಇದು ವಿಡಿಯೋ ಮಾಡಿ ಹೇಳೋ ಅಷ್ಟೊಂದು ದೊಡ್ಡವನು ನಾನಲ್ಲ, ಒಬ್ರಿಗೆ ಹೇಳೋ ಅಷ್ಟೊಂದು ದೊಡ್ಡ ನಾನಲ್ಲ. ಬಟ್ ಏನಂದರೆ ನಂತರ ಹುಡುಗರಿಗೆ ಎಷ್ಟೋ ಜನಕ್ಕೆ ಈ ಥರ ಆಗಿರಬಹುದು ಅನ್ನೋ ಒಂದು ಉದಾಹರಣೆಗೋಸ್ಕರ ನಾನು ನನ್ನ ಜೀವನ ಒಂದು ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೇಳೋದು, ಸಮಯ ಹೇಗೆ ಬೇಕಾದರೂ ಬರ್ಬೋದು ಅಂತ ಅದಕ್ಕೆ ನಾನು ಹೇಳಿದ್ದು. ಸೊ ನೋಡಿ, ಅವರು ನಮ್ಮ ಮುಂಚೆನೇ ಅವ್ರ ಮನೇಲಿ ಕೇಳ್ತೀವಿ ಅಂತೇಳ್ಬಿಟ್ಟು ಹೇಳಿದರು. ಅವ್ರು ಕೇಳಿ ಅಂತ ಹೇಳಿದಿದ್ರೆ ಅವ್ರು ಇಲ್ಲ ಅಂತೇಳ್ಬಿಟ್ಟು ಹೇಳ್ತಿದ್ರು. ಸೊ ನನ್ನ ಬೆಂಗಳೂರು ಜೀವನ ಹಾಗೆ ಮುಂದುವರಿತಾ ಇತ್ತು. ಇವರು 15,000 ಸ್ಯಾಲ್ರಿ ಅಂತ ಹೇಳಿರಲಿಲ್ಲ ಅಂದರೆ ಇವತ್ತು ನನಗೆಲ್ಲ ಕಡೆಯಿಂದ ಇನ್ಕಮ್ ಏನು ಉಳಿತಾಯಿದೆ 50,000 60,000 ಏನು ಉಳಿತಾಯಿದೆ ಅದು ಉಳಿತಾ ಇರಲಿಲ್ಲ. ಅದೇ ಒಂದು 30,000 40,000 10 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿ ಒಂದು 30,000 40,000 ಇರ್ಬೋದಾಗಿತ್ತು. ಅದೇ ಸ್ಯಾಲ್ರಿನೇ, ಅದೇ ವರ್ಕ್ ಪ್ರೆಸರೇ, ಅದೇ ಒಬ್ಬರು ಕೈ ಕೆಳಗಡೆ ಕೆಲಸನೇ, ಅದೇ ಥರ ಇರಬೇಕಾಗಿತ್ತು. ಅನದರ್ ಪರ್ಸನ್ ಅವ್ರ ಮನೆ ಹತ್ರ ಏನು ಮಾತಾಡಿದೆ ಅಂತ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ ಏನು ಮಾತಾಡಿದ್ದಾರೆ ಅಂತೇಳ್ಬಿಟ್ಟು. ಬಟ್ ನಾನು ಏನು ಮಾತಾಡಿದ್ದಾರೆ ಅಂತ ವಿತ್ ಪ್ರೂಫ್ ಸಮೇತ ನನ್ನ ಹತ್ರ ಇತ್ತು. ಆ ಪ್ರೂಫ್ ತೋರಿಸೋಣ ಅಂತ ಹೋದಾಗ ಯಾವಾಗಲೂ ಕೂಡ ಅವರು ಒಂದು ಒಳ್ಳೆ ಟೆರರಿಸ್ಟ್ಗಿಂತಲೂ ತುಂಬ ಕೀಳಾಗಿ ನೋಡ್ತಿದ್ರು. ಸೊ ನಾನು ಅವತ್ತು ಆ ಪ್ರೂಫ್ ತೋರಿಸಿದ್ರು ಕೂಡ ನಾನು ಇವತ್ತು ಈ ಥರ ಇರೋಕ್ಕಾಗ್ತಾ ಇರಲಿಲ್ಲ. ಸೊ ಅವತ್ತು ಫಿಕ್ಸ್ ಆಗಿಬಿಟ್ಟೆ. ಸೊ ಹಣೆ ಬರ ಏನಿದ್ರೆ ಅದಾಗಲಿ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಸೊ ದೇವರು ನಮ್ಮ ಜೀವನ ಹೇಗೆ ಬೇಕೋ ಅದೇ ಥರ ಬದಲಾಯಿಸ್ಕೊತ ಬಂದ. ಸೊ ಅದರಿಂದ ನನ್ನದು ಒಂದು ಅನುಭವ ಅನ್ನೋದು ಈ ಥರ ಆಯಿತು ಅಂತ ಒಂದು ಇನ್ಫಾರ್ಮೇಷನ್ ಹೇಳೋಣ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಚಾರದಲ್ಲಿ ನಾನು ಯಾರನ್ನೂ ಕೂಡ ಯಾವುದೇ ರೀತಿಯಾಗಿ ಇನ್ವಾಲ್ವ್ ಮಾಡೋಕ್ಕೆ ಹೋಗೋದಿಲ್ಲ. ಆಗಿದ್ದೆಲ್ಲ ಸಮಯ ಸಂದರ್ಭ ಆ ಥರ ಆಗಬೇಕಾಯಿತು ಅಂತ ಬರ್ತಿತ್ತೇನೆ, ಆ ಥರ ಆಗಿಬಿಟ್ಟೈತೆ ಅಷ್ಟೇ. ಯಾರನ್ನೂ ಕೂಡ ನಾನು ಯಾವುದೇ ಕಾರಣಕ್ಕೂ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ ಸಮಯ ಈ ಥರ ಆಗಬೇಕು, ಆಗಿಬಿಟ್ಟೈತೆ ಅಷ್ಟೇ.